ಮಗನನ್ನ ನೋಡ್ಬೇಕು ಅಂತ 1 ತಿಂಗಳಿನಿಂದ ಚಡಬಡಿಸ್ತಾ ಇದ್ದ ದರ್ಶನ್ಗೆ ಕೊನೆಗೂ ಮಗನ ದರ್ಶನವಾಗಿದೆ. ಕರುಳಿನ ಕುಡಿ ಜೈಲಿಗೆ ಬರ್ತಿದ್ದಂತೆ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಬೆನ್ನು ನೋವು ಜೀವ ಹಿಂಡ್ತಿದ್ರು ಸ್ಕ್ಯಾನಿಂಗ್ ಮಾಡಿಸದೆ ಜಾಮೀನಿಗಾಗಿ ಕಾದು ಕೂತಿದ್ದಾರೆ. ಅಪ್ಪ ಮಗನ ಸಂಬಂಧ ಅಂದ್ರೇನೆ ಅದೊಂದು ವರ್ಣಿಸಲಾಗದ ಬಾಂಧವ್ಯ. ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ಇದ್ರೂ ಎದುರಿಗೆ ಮಾತ್ರ ಸ್ಟ್ರಿಕ್ಟ್ ಅಪ್ಪನಂತಿರೋ ಜೀವ ಇದು. ಬಡವರೇ ಆಗ್ಲಿ ಸಿರಿವಂತರೇ ಆಗ್ಲಿ ಪ್ರತಿ ಮಕ್ಕಳ ಪಾಲಿಗೆ ಅಪ್ಪನೇ ಗಾಡ್ ಫಾದರ್. ಇದೇ ರೀತಿ ದರ್ಶನ್ ಪುತ್ರ ವಿನೀಶ್ ಪಾಲಿಗೂ ಅಪ್ಪನೇ ಸರ್ವಸ್ವ. ನಟ ದರ್ಶನ್ ಇವತ್ತು ಕೊಲೆ ಕೇಸಲ್ಲಿ ಜೈಲು ಸೇರಿರಬಹುದು, ಮಾಡಬಾರದನ್ನ ಮಾಡಿ ಸೆರೆಮನೆಯಲ್ಲಿ ಕುಳಿತಿರಬಹುದು. ಆದ್ರೆ ವಿನೀಶ್ ಪಾಲಿಗೆ ಅಪ್ಪನೇ ಹೀರೋ. ಇವತ್ತಲ್ಲ ನಾಳೆ ಕೋರ್ಟ್ನಲ್ಲಿ ತೀರ್ಪು ಬರುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆಯೂ ಆಗತ್ತೆ. ಜೈಲಿಂದ ಹೊರಬಂದ್ಮೇಲಾದ್ರೂ ನನ್ನಪ್ಪ ಬದಲಾಗ್ತಾರೆ, ಅಭಿಮಾನಿಗಳ ಪಾಲಿಗೆ ಹೀರೋ ಆಗಿದ್ದವರು ನನ್ನ ಪಾಲಿಗೂ ಸೂಪರ್ ಸ್ಟಾರ್ ಆಗಿರ್ತಾರೆ ಅಂತ ಹಾತುರಿತಿದ್ದಾರೆ. ಹೀಗಾಗಿ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಅಪ್ಪನನ್ನ ಕಣ್ತುಂಬಿಕೊಂಡು ಬಂದಿರೋದು. ಸೆರೆಮನೆಯಲ್ಲಿ ಸೊರಗಿ ಹೋಗಿರೋ ದರ್ಶನ್ ಕಂಡು ಕಣ್ಣೀರು ಹಾಕಿ ಬಂದಿರೋದು. ತಿಂಗಳ ಬಳಿಕ ಅಪ್ಪನನ್ನ ಕಣ್ತುಂಬಿಕೊಂಡ ವಿನೀಶ್. ಮಗನನ್ನ ನೋಡಿ ತಬ್ಬಿಕೊಂಡು ಕಣ್ಣೀರಿಟ್ಟ ದರ್ಶನ್. ದರ್ಶನ್ಗೆ ಮಗ ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ತಮ್ಮ ಸಂಸಾರದಲ್ಲಿ ಹಲವು ಬಾರಿ ಬಿರುಗಾಳಿ ಎದ್ರು ಮಗನನ್ನ ಮಾತ್ರ ದೂರ ಮಾಡ್ಕೊಂಡಿರ್ಲಿಲ್ಲ. ಮಗನ ಮೇಲಿನ ಪ್ರೀತಿ ಕಮ್ಮಿ ಆಗಿರ್ಲಿಲ್ಲ. ನನ್ನ ವಾರಸುದಾರ ಇವನೇ ಅಂತ 10 ಕನಸು ಕಟ್ಕೊಂಡಿದ್ದಾರೆ. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ಮೇಲೆ ಮಗ ಅನ್ನೋದು ಮರೀಚಿಕೆಯಾಗಿತ್ತು. ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ನೋಡೋದು ಬಿಟ್ರೆ ಸರಿಯಾಗಿ ಮಗನ ಜೊತೆ ಸಮಯ ಕಳೆಯೋದಕ್ಕಾಗ್ತಿರ್ಲಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ 2 ಬಾರಿ ಭೇಟಿ ಮಾಡಿದ್ದು ಬಿಟ್ರೆ ಮತ್ತೆ ಮಗನ ಮುಖ ನೋಡೋದಕ್ಕಾಗಿರ್ಲಿಲ್ಲ. ಅದರಲ್ಲೂ ಬಳ್ಳಾರಿ ಜೈಲಿಗೆ ಬಂದ್ಮೇಲಂತೂ ಒಂದೇ ಒಂದು ಬಾರಿಯೂ ವಿನೀಶ್ ಬಂದು ಹೋಗಿರ್ಲಿಲ್ಲ. ಹೀಗಾಗಿ ದರ್ಶನ್ಗೆ ಮಗನ ನೆನಪು ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು. ಪ್ರತಿ ಸಾರಿ ವಿಜಯಲಕ್ಷ್ಮಿ ಬಂದಾಗ್ಲೂ ಮಗನ ಬಗ್ಗೆಯೇ ಮೊದಲು ವಿಚಾರಿಸ್ತಿದ್ರಂತೆ. ಮಗ ಹೇಗಿದ್ದಾನೆ, ಒಮ್ಮೆ ಇಲ್ಲಿಗೆ ಕರ್ಕೊಂಡ್ ಬಾ ಅಂತಿದ್ರಂತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಬಂದಿದ್ದ ವಿನೀಶ್ ತಂದೆಯ ಮುಖ ನೋಡಿ ಕಣ್ಣೀರಿಟ್ಟಿದ್ದಾರೆ. ಅಪ್ಪ ಮಗ ಎದುರು ಬದುರು ಬರ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮಗನನ್ನ ತಬ್ಬಿಕೊಂಡ ದರ್ಶನ್ ಚಿಕ್ಕ ಮಗುವಿನಂತೆ ಕಣ್ಣೀರ್ ಹಾಕಿದ್ದಾರೆ. ಒಂದ್ ಕಡೆ ಬಳ್ಳಾರಿ ಜೈಲಿನ ನರಕ ಯಾತನೆ, ಇನ್ನೊಂದ್ ಕಡೆ ಹೊರಗೆ ಹೋಗೋದಿಕ್ಕೆ ಆಗ್ತಿಲ್ಲ ಅನ್ನೋ ನೋವು. ಇದೆಲ್ಲದರ ದುಃಖ ಒಮ್ಮೆಲೆ ಕಣ್ಣೀರ ರೂಪದಲ್ಲಿ ಅಪ್ಪಳಿಸಿ ಬಂದಿದೆ. ಅಪ್ಪ ಮಗ ಕಣ್ಣೀರು ಹಾಕ್ತಿದ್ರೆ ವಿಜಯಲಕ್ಷ್ಮಿಯ ಕಣ್ಣಾಲಿಗಳು ಕೂಡ ತುಂಬಿಕೊಂಡಿದ್ವು. ಕೊನೆಗೆ ವಿಜಯಲಕ್ಷ್ಮಿಯೇ ಧೈರ್ಯ ಹೇಳಿ ಬಂದಿದ್ದಾರೆ. ನಾಳೆ ಜಾಮೀನು ವಿಚಾರಣೆ ನಡೆಯಲಿದೆ, ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿದ್ದಾರಂತೆ. ಜೊತೆಗೆ ತಾವು ತಂದಿದ್ದ ಬಟ್ಟೆ ಡ್ರೈ ಫ್ರೂಟ್ಸ್ ಕೊಟ್ಟು ಬಂದಿದ್ದಾರೆ. ಕಾಟೇರನ ಜೀವ ಹಿಂಡುತ್ತಿದೆ ಬೆನ್ನು ನೋವು. ನಟ ದರ್ಶನ್ಗೆ ಬೆನ್ನು ನೋವು ಅನ್ನೋದು ನರಕ ತೋರಿಸೋದಕ್ಕೆ ಶುರುವಾಗಿದೆ. ಜೈಲಿಗೆ ಹೋಗೋದಕ್ಕೂ ಮೊದಲು ಜಿಮ್ಮು ಗಿಮ್ಮು ಅಂತ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ರು. ಟೈಮ್ ಟು ಟೈಮ್ಗೆ ಚೆಕಪ್ ಕೂಡ ಮಾಡಿಸ್ತಿದ್ರು. ಆದ್ರೆ ಜೈಲಿಗೆ ಹೋದ್ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಆಡಂಬರದ ಜೀವನ ಮರೆಯಾಗಿ ನರಕ ಸೃಷ್ಟಿಯಾಗಿದೆ. ಹೀಗಾಗಿಯೇ ಬೆನ್ನು ನೋವು ಕಿತ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಕುಂತ್ರು ನಿಂತ್ರು ಬೆನ್ನು ನೋವು ಜೀವ ಹಿಂಡ್ತಿದೆ. ವಿಮ್ಸ್ ವೈದ್ಯರು ಚಿಕಿತ್ಸೆ ನೀಡಿದ್ದು MRI ಸ್ಕ್ಯಾನ್ ಮಾಡಬೇಕು ಅಂದಿದ್ದಾರಂತೆ. ಆದರೆ ದರ್ಶನ್ ಮಾತ್ರ MRI ಸ್ಕ್ಯಾನ್ ಬೇಡ, ಬೇಲ್ ಸಿಕ್ಕ ಮೇಲೆ ಬೆಂಗಳೂರಲ್ಲೇ ಸ್ಕ್ಯಾನ್ ಮಾಡಿಸ್ತೀನಿ, ಸದ್ಯಕ್ಕೆ ಮಾತ್ರೆಗಳನ್ನು ಮಾತ್ರ ಕೊಡಿ ಅಂತ 10 ದಿನಕ್ಕೆ ಬೇಕಾಗುವಷ್ಟು ಬೆನ್ನು ನೋವಿನ ಮಾತ್ರೆಗಳನ್ನು ಪಡೆದಿದ್ದಾರಂತೆ. ನಾಳೆ ಸುಬ್ಬಿಯ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ನಾಳೆ ಮಹತ್ವದ ದಿನ. ಯಾಕಂದ್ರೆ ಜಾಮೀನಿಗಾಗಿ ಭಕಪಕ್ಷಿಗಳಂತೆ ಕಾಯ್ತಿರೋ ದರ್ಶನ್ ಹಾಗೂ ಪವಿತ್ರ ನಾಳೆ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿಯಾಗಿದೆ. ಈಗೇನಿದ್ರು SPP ಪ್ರತಿವಾದ ಮಂಡಿಸೋದು ಬಾಕಿ ಇದೆ. ಆದರೆ ದರ್ಶನ್ ವಕೀಲರು ವಾದ ಮಂಡಿಸೋದಕ್ಕೆ ಸಮಯಾವಕಾಶ ಕೇಳಿದ್ರಿಂದ ನಾಳೆಗೆ ವಿಚಾರಣೆ ಮುಂದೂಡಲಾಗಿತ್ತು. ಹೀಗಾಗಿ ನಾಳಿನ ಜಾಮೀನು ಅರ್ಜಿ ವಿಚಾರಣೆ ತುಂಬಾನೇ ಮಹತ್ವ ಪಡೆಯಲಿದೆ. ಒಟ್ನಲ್ಲಿ ರಕ್ತ ಅಂಟಿಸಿಕೊಂಡು ಜೈಲಿಗೆ ಸೇರಿರೋ ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾವಾಗ ಹೊರ ಬರ್ತೀನೋ ಅಂತ ಕಣ್ಣರಳಿಸಿ ಕಾಯ್ತಾ ಇರೋದಂತೂ ಸುಳ್ಳಲ್ಲ. ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.